ಕವಿ ಹಾಗೂ ಚಿಂತಕರಾಗಿರುವಂತಹ ನಾಗತಿಹಳ್ಳಿ ರಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ನಾಗತಿಹಳ್ಳಿ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಹಿರಿಯ ಸಾಹಿತಿ, ಅಂತಹ ಒಬ್ಬ ಸಾಹಿತಿ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ಒಂದು ಕಡೆ ಬೇಸರ, ನೋವು, ಮತ್ತೊಂದು ಕಡೆ ಕನ್ನಡದ ಆಸ್ತಿ. ಹೌದು ಹೌದು. ಇಂತಹ ಸಂದರ್ಭದಲ್ಲಿ ನೀವು ಹೇಗೆ ನೆನಪಿಸ್ಕೊಳ್ತೀರಾ ಅವರನ್ನ? ಸರ್ ನನ್ನ ಊರಿಗೆ ಬಹಳ ಹತ್ರ ಸಂತೇಶ್ವರ. ತುಂಬಾ ಕಡು ಕಷ್ಟಗಳ ಬೆಂಕಿನಲ್ಲಿ ಸುಖದ ಜಲವನ್ನ ಕಂಡುಕೊಂಡವರು ಎಸ್.ಎಲ್. ಭೈರಪ್ಪರು. ಬಹಳಷ್ಟು ಎಲ್ಲಾ ಪ್ರಕಾರದಲ್ಲಿ ತತ್ವ, ಮೀಮಾಂಸೆ ಎಲ್ಲ ಇದರಲ್ಲೂ ಬಹಳಷ್ಟು ತಿಳ್ಕೊಂಡವರು. ನಾನು ಆರಂಭದಲ್ಲಿ ಅವರನ್ನ ಓದ್ತಲೇ ನನ್ನ ಬದುಕನ್ನ ಅರಳಿಸ್ಕೊಂಡನು ಸಹ. ಸತ್ಯ ಅದು. ಈ ಒಂದು ಸ್ಕೇಲ್ ಅಂತ ಬರುತ್ತದೆ, ಮಹಾಭಾರತದ ಒಂದು ಸ್ಕೇಲ್ ಅಂತ, ಯಾರ್ಯಾರು ಬರೀತಾರಲ್ಲ ಅಂತ, ಅದರಲ್ಲಿ ತುಂಬಾ ನಮ್ಮನ್ನ ಒಳಗಡೆಗೆ ಜೀವಂತಿಕವಾಗಿ ಇರುವಂತದ್ದು ಒಂದು ಗುಣ ಅಂತ ಹೇಳ್ತೀವಲ್ಲ, ಅದು ಎಸ್.ಎಲ್. ಭೈರಪ್ಪರೇನೆ. ಅವ್ರದ್ದು ಭಿತ್ತಿಯಿಂದ ಹಿಡಿದು ಅದು ಭಿತ್ತಿ ಓದಿರುವ ನಮ್ಮ ಬದುಕಿನಲ್ಲಿ ನಾವು ಇನ್ನೂ ಏನೋ ಕಟ್ತೀವಿ ಅಂತ ಅನ್ನಿಸ್ತೀವಿ. ಅವ್ರದ್ದು ಯಾವುದೇ ತಾಳೆ, ನಾಯಿನೇರಳು ಯಾವುದೇ ಅಲ್ಲಿ ಪರ್ವತಾಳೆ, ಅದು ಬೇರೆ ಬೇರೆ ತರದ್ರೆ. ಮತ್ತೆ ಎರಡನೇದಾಗಿ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ತುಂಬಾ ಜನನ್ನ ಸಾಕಿದಂತ ಮನುಷ್ಯ. ನಾನು ಈ ಮಾತನ್ನ ತುಂಬಾ ಒತ್ತಿ ಹೇಳ್ತೀನಿ. ನಾನು ಎಡಪಂಥಿನೂ ಅಲ್ಲ, ಬಲಪಂಥಿನೂ ಅಲ್ಲ. ನಾನು ಜೀವನ ಪಂಥಿ. ನಾನು ಎಡನೂ ಅಲ್ಲ, ಬಲನೂ ಅಲ್ಲ. ಒಂದು ಬದುಕನ್ನ ಒಂದು ಸಮನ್ವಯ ದೃಷ್ಟಿಯಿಂದ ಕಂಡುಕೊಳ್ಳಕ್ ಹೋದಾಗ ಭೈರಪ್ಪನವರು ಬದುಕಿನಲ್ಲಿ ಬಹಳಷ್ಟು ಜನನ್ನ ಸಾಕಿದ್ದಾರೆ. ಎಲ್ಲೂ ಹೆಸರನ್ನ ಹೇಳ್ಕೊಳ್ದೇನೆ. ನನಗೆ ಆ ಗುಣ ಬಹಳ ಇಷ್ಟ. ಅಂದ್ರೆ ನಮ್ಮಲ್ಲಿ ಇಲ್ಲಿ ತುಂಬಾ ನಾನು ಪ್ರೋಗ್ರೆಸಿವ್ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲಾನು ಹೆಂಗೆ ಅಂತಂದ್ರೆ ಸಾಂಕ್ರಾಮಿಕ ರೋಗದ ತರ ಬದುಕ್ತಾ ಇದಾರೆ ಕೆಲವರು ಸಾಹಿತಿಗಳು. ನಾನು ಅದ್ಯಾರು ಹೇಳ, ನನಗೆ ದಯಮಾಡಿ ತಪ್ಪು ತಿಳ್ಕೊಬೇಡಿ ಸರ್. ಕನ್ನಡದಲ್ಲಿ ಏನಾದ್ರು ನನಗೆ ಜ್ಞಾನಪೀಠ ಅಂತ ನನಗೆ ಕಾಣಿಸೋದು ಬರೀ ಮೂರೇನೆ: ಕುವೆಂಪು, ಬೇಂದ್ರೆ ಮತ್ತು ಶಿವರಾಮ್ ಕಾರಂತರು. ಸಿಕ್ಕಿದವೆಲ್ಲ ನನಗೆ ಕ್ವಶನಬಲ್ ಅಂಡ್ ಡೌಟಬಲ್. ಐ ಆಮ್ ಸಾರಿ ಟು ಸೇ ದಿಸ್. ಯಾಕೆಂದ್ರೆ ನಾನು ಯಾಕೆ ಅಂತ ಕೇಳ್ಬೋದಾ ರಮೇಶ್ ಅವರೇ? ಸರ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಯಾವ್ದು ಅಂತಂದ್ರೆ ಎಲ್ಲಾನು ಏನಂತಂದ್ರೆ ಒಂದು ಸಾಂಕ್ರಾಮಿಕ ರೋಗ. ಇಲ್ಲಿ ಯಾರು ಬದುಕನ್ನ ಕುರಿತು ಯಾರು ಸರ್, ಎಲ್ಲ ಧರ್ಮಕ್ಕಿಂತ ಕಾವ್ಯ ದೊಡ್ಡದು, ಕಾವ್ಯಕ್ಕಿಂತ ಬದುಕು ದೊಡ್ಡದು. ನಾವು ಬದುಕನ್ನ ಪ್ರೀತಿಸ್ತಾ ಇರ್ತೀವಿ. ಇಲ್ಲೆಲ್ಲ ಹೆಂಗೆ ಅಂತಂದ್ರೆ ನನಗೋಸ್ಕರ ನೀನಿದ್ಯಾ, ನಿನಗೋಸ್ಕರ ನಾನಿದ್ಯಾ ಅಂತ ಹಿಂಗೆ ಅನ್ಕೊಂಡು ಹೋಗ್ತಾರೆ. ನನಗೆ ತುಂಬಾ ನೋವಾಗಿದೆ, ವ್ಯಥೆ ಆಗಿದೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಎಡಪಂಥಿನೂ ಅಲ್ಲ, ಬಲಪಂಥಿನೂ ಅಲ್ಲ, ಜೀವನ ಪಂಥಿಯಾಗಿ. ಈಗ ಪ್ರಗತಿ ಪರರು ಅನ್ಕೊಂಡು ಮಾಡ್ತಾ ಇರೋದೇನು? ಏನ್ ಮಾಡ್ತಾ ಇದ್ದಾರೆ? ಏನೇನ್ ಮಾಡ್ತಾರೆ? ನಮ್ಮ ಕಣ್ಣೆದುರುಗಳು ಎಷ್ಟೆಲ್ಲ ಅಲ್ಲೋಲ ಕಲ್ಲೋಲಗಳು ನಡೀತಾ ಇವೆ. ಎಂತರ ಬರೀ ಅಸಹ್ಯ ಅನ್ನಂಗಿಲ್ಲ, ಸಾಂಕ್ರಾಮಿಕ ರೋಗ ಅನ್ನಂಗಾಗಿದೆಯಲ್ಲ. ಸಾಂಕ್ರಾಮಿಕ ರೋಗ ಅನ್ನಕ್ಕೆ ಇವತ್ತಲ್ಲಿ ದುಃಖ ಆಗ್ತಿದೆ ಸರ್. ನಮ್ಮೂರಲ್ಲಿ ನಮ್ಮ ರಮೇಶ ತುಂಬಾ ಚೆನ್ನಾಗಿದ್ದ. ಈ ಹಲ್ಕಡ್ ಸಾಹಿತಿಗಳು ಸವಾಸ ಮಾಡ್ಬಿಟ್ಟು ಸಾಯಂಗಾಗವನೆ ಅಂತ ಹೇಳ್ತಾರೆ. ನನಗಿವತ್ತು ಸಾಹಿತ್ಯ ಅನ್ನೋದ್ಕೊಳ್ಳಿಕ್ಕೆ ಅಸಹ್ಯ ಅನ್ನಿಸ್ತದೆ. ನನಗೆ ತುಂಬಾ ಅಸಹ್ಯ ಅನ್ನಿಸ್ತದೆ. ಯಾಕೆಂದ್ರೆ ನಾವು ಆತರ ಅಲ್ಲ. ಅದ್ರ ಭೈರಪ್ಪನಲ್ಲಿ ಒಂದು ಗುಣ ಏನಿತ್ತು ಅಂತಂದ್ರೆ, ಸಾಕ್ತಾ ಇದ್ರು. ಅವ್ರು ತುಂಬಾ ವಿದ್ಯಾರ್ಥಿಗಳನ್ನ ಸಾಕಿದ್ದಾರೆ. ಅವ್ರ ಊರಿಗೆ ಒಂದು ಕಾಣಿಕೆ ಕೊಟ್ರಲ್ಲ, ಯಾವ ಸಾಹಿತಿ ಕೊಟ್ಟಿದ್ದಾರೆ ಆತರ ಕಾಣಿಕೆನ? ಎಲ್ಲ ಇವ್ರು ಹೆಂಗೆ ಅಂತಾರೆ, ಪರಿಸರ ವಾದ ಹೇಳ್ಕೊಂಡು ಇವ್ರು ಮರ ಕಡ್ದು ಮಂಚ ಮಾಡ್ಕೊಂಡು ಮನೆ ಮಾಡ್ಕೊಂಡರು. ಈ ಪ್ರಗತಿ ಪರರು ಅಂತಾರಲ್ಲ, ಏನ್ ಸರ್ ಕೊಟ್ಟಿದ್ದಾರೆ? ಯಾರು ಒಬ್ರು ಒಂದು ಸ್ವಂತಿಕೆನಲ್ಲಿ ಒಬ್ರನ್ನ ಬಾಳ್ಸಿ ತೋರಿಸಿ. ನಾನು ಯಾವ್ದಕ್ಕೂ ಅಂತಲ್ಲ, ನನಗೆ ಮುಂಚೆ ನಾನೂ ಅಷ್ಟೇನೆ. ನಾನು ಪ್ರಗತಿಪರ ಅನ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಅಸಹ್ಯ ಆಗ್ತದೆ. ಅದಲ್ಲ ಅದು. ನಮ್ಮ ಅಲ್ವೇ ಅಲ್ಲ. ನಾವು ತುಂಬಾ ಯಾವ್ದನ್ನೇ ಅಲ್ಲಿ ಸರ್, ನಾವು ಪೂರ್ತಿ ಬದುಕನ್ನ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ಬೇಕು. ಯಾವ್ದು ಒಳ್ಳೇದಿದ್ದನ್ನ ಆರಿಸ್ಕೊಳ್ಬೇಕು, ಒಂದು ಒಳ್ಳೇದನ್ನ ಎತ್ಕೊಳ್ಬೇಕು, ಅದು ಇದ್ ಮಾಡ್ಬೇಕು. ಇವ್ ಮಾಡ್ತಾ ಇರೋದು ಏನ್ ಸರ್? ಇದಕ್ಕೆ ಹೆಂಗೆ ನಮ್ಗೆ ಹೆಂಗೆ ಅಂತಂದ್ರೆ, ಎಷ್ಟು ಅಂತಂದ್ರೆ ಸರ್, ನನ್ಗೆ ಗೊತ್ತಿದ ಕೆರೆಗೆ ಒಂದು ಬಲೆ ಹಾಸಂತ ಜನ ನಾವಾಗಿದ್ದೀವಿ. ನೀರಿಗೆ ಹಕ್ಕಿ ಬಂದು ರೆಕ್ಕೆ ಆಗಿತ್ತೆಂಬ ದುರಾಸೆಲೆ ಗೊತ್ತಿದ ಕೆರೆಗೆ ನಾವು ಇದಾಗ್ತಾ ಇದೀವಿ. ಆಗ ನೋಡಕ್ ಹೋದಾಗ ಶಿವಪ್ಪನವರು ಕೆಲವು ವೈರುಧ್ಯಗಳು ನನಗೂ ಇದೆ, ಇಲ್ಲ ಅಂತ ಹೇಳಲ್ಲ ಸರ್. ಆರಂಭದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆ ತಂದಾಗ ನಾನು ತುಂಬಾ ಆನಂದ ಪಟ್ಟೆ, ಖುಷಿ ಪಟ್ಟೆ. ಕೆಲವು ನೊಂದೋನು ಬೆಂದೋನಿಗೆ ಅಂತ ಅನ್ನಭಾಗ್ಯದ ವಿಷಯಕ್ಕೆ ಈ ಮಾತು ಒತ್ತಿ ಹೇಳ್ತಾ ಇದ್ದೀನಿ. ಆಗ ಭೈರಪ್ಪನವರು, ಕುಮ್ಮಿಯವರು ಇವರೆಲ್ಲ ವಿರೋಧಿಸಿದಾಗ ನಾನು ಭೈರಪ್ಪನವ್ರನ್ನ ವಿರೋಧಿಸಿದ್ದೆ. ಈ ಮಾತು ಸತ್ಯ. ಆದ್ರೆ ಭಾಗ್ಯಗಳ ಹೆಸರಿನಲ್ಲಿ ಇವರು ಅಧಿಕಾರ ಪಡಿಬೇಕು ಅಂತವ ಸಿದ್ದರಾಮಯ್ಯ ಹೆಂಡತಿಗೂ ಪುಣ್ಯಾತ್ಗೀತೆ, ನನ್ಗೆ 4 ತಲೆ ರಮೇಶ್ ಹೆಂಡತಿಗೂ ಬಿಟ್ಟಿ ಕರೆಂಟು, ಬಿಟ್ಟಿ ಬಸ್ಸು, ಈ ತರಂದ ಹಿಂಗ್ ಅನ್ಕೊಂಡು ಬಿಟ್ಟಿ ಅಂತ ಹೇಳ್ಕೊಂಡು ಬಿಟ್ಟಿ ಕೊಡ್ಲಿ ಸರ್. ನೊಂದೋರಿಗೆ ಕೊಡ್ಲಿ, ಬೆಂದೋರಿಗೆ ಕೊಡ್ಲಿ, ಬಸವಳದವ್ರಿಗೆ ಕೊಡಿ. ಉಳ್ಳೋರಿಗೆ ಉಣ ಬಡಿಸಿದ್ ಯಾವ ಬಗೆ ಸರ ಇದು? ಉಣ್ಣೋರಿಗೆ ಉಣ ಬಡಿಸೋದು ಯಾವ ಬಗೆ ಇದು? ಕೇಳ್ತಾರೆ, ಉಣ್ಣೋರಿಗೆ ಉಣ ಬಡಿಸೋದು ನೀವು ಕೊಡಿ, ನೊಂದು ಬೆಂದು ಬಸವಳದವ್ರಿಗೆ ಕೊಡಿ. ಹಂಗಂತಂದಾಗ ಆಗ ಆ ವಿಷಯದಲ್ಲಿ ನನಗೆ
ಸ್ವಲ್ಪ ತಕರಾರಿತ್ತು. ಅದನ್ನ ಅವ್ರ ಜೊತೆನೂ ಮಾತಾಡಿದ್ದೆ. ನನಗೂ ವೈಯಕ್ತಿಕ ಒಡನಾಟ ಇತ್ತು. ಮೈಸೂರಿಗೆ ಹೋದಾಗೆಲ್ಲ ಇದ್ ಮಾಡ್ಕೊಳ್ಳಿವೆ. ಆಮೇಲೆ ನನಗೂ ತಿಳುವಳಿಕೆ ಅವರು ಕೊಟ್ಟಿದ್ದಾರೆ. ಯಾವಾಗ ನೀವು ಕಡೆಯದಾಗಿ ಅವರನ್ನ ಭೇಟಿ ಮಾಡಿದ್ದು? ಸರ್ ಅವ್ರು ಹಾಸ್ಪಿಟಲೈಸ್ ಆಗೋದಕ್ಕೆ ಮುಂಚೆ 6 ತಿಂಗಳು ಮುಂಚೆ ನಾನು ಭೇಟಿ ಮಾಡಿದ್ದು ಸರ್. ಭೇಟಿ ಮಾಡಿದ್ದು ಅಂದ್ರೆ ನನಗೆ ಕೆಲವು ವಿಷಯ ತಕರಾರಿತ್ತು, ಇಲ್ಲ ಅಂತ ಹೇಳಲ್ಲ. ಸರ್ ನನಗೆ ಯಾವ್ದು ಕೆಲವು ವಿಷಯದಲ್ಲಿ ಒಂದು ಇದಕ್ಕೆ ತಂದಾಗ ನಾನು ಕೆಲವು ಸಲ ಕೇಳ್ತಿದ್ದೆ, ಸರ್ ಹಂಗೇನಾರ ಟಿಪ್ಪು ಮತಾಂತ ಆಗಿದ್ರೆ ಶ್ರೀರಂಗಪಟ್ಟಣ ದೇವಸ್ಥಾನ ಉಡಾಯಿಸ್ಬೋದಾಯ್ತಲ್ವಾ, ಹಕೀಂ ನಂಜುಂಡ, ಇವನ್ನೆಲ್ಲ ಕೆಲವು ನಾನು ಪ್ರಶ್ನೆ ಕೇಳಿವೆ. ನಾನು ಕೇಳ್ತಾ ಇದ್ದಿದ್ದು. ಯಾಕೆಂದ್ರೆ ಅವನು ಯಾವ ಮಕ್ಕಳನ್ನ ಅಡ ಇಟ್ಟಿದ್ದು ನನಗೇನೋ ಕೆಲವು ಸತ್ಯಗಳು ಅಂತ ಇದ್ದಾಗ ನಾನು ಅವ್ರನ್ನೂ ಕೇಳಿವೆ. ಸರ್ ನನ್ನ ಕನ್ಫ್ಯೂಷನ್ ಮಾಡ್ಬೇಡಿ, ನನಗೆ ತಿಳಿ ತುಂಬಾ ಒಳ್ಳೆ ಗುಣ ಏನಂದ್ರೆ ಭೈರಪ್ಪನವ್ರಿಗೆ ಒಂಥರ ಮಗು ತರ ನಮ್ಗೆ ತಿಳಿಯಳಕ್ ಹೋಗೋರು. ಆಮೇಲೆ ನನ್ನ ಭಾವನೆನೂ ಒಪ್ಕೊಳ್ಳೋರು, ಅದನ್ನ ಅವ್ರ ದೊಡ್ಡ ಗುಣ. ಈಗ ಸರ್ ನಾನು ತಪ್ಪು ತಿಳ್ಕೊಬೇಡಿ, ಅನಂತಮೂರ್ತಿಯನ್ನ ವೈಯಕ್ತಿಕ ನಾವು ಈಗ ಸಂಸ್ಕಾರ ಅನಂತಮೂರ್ತಿ ಬರ್ದಿದ್ಕೂ ಅನಂತಮೂರ್ತಿ ಸಾವುಗೂ ಏನ್ ವ್ಯತ್ಯಾಸ ಆಗಿದೆ? ಏನ್ ಕಡು ದಪ್ಪ ಹಾಕಿದ್ರು? ಅವ್ರು ಬರ್ದಿ ಸಂಸ್ಕಾರ ಇವತ್ತು ಜಗತ್ ಪ್ರಸಿದ್ಧ ಆಯ್ತಲ್ಲ. ಚಂದ್ರಿನ ಅಲಗಟ್ಟೆಲಿನ ಸಂಸ್ಕಾರ ಓದಿದ್ರೆ ನನಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲಕ್ಕೆ ಉದುರೋಗ್ತದೆ ಚರ್ಮ, ಆತರ ಉದುರೋಗ್ತದೆ. ಅದು ನನ್ನ ಒಳಗಡೆ ಕಿಳಿಯೋದೇ ಇಲ್ಲ. ಏನೋ ಒಂಚೂರು ಮತ್ತೆ ಮಳೆ ಹೋಯ್ತದೆ, ಏನೋ ಒಂದು ಕವಿತೆ ಸಾಲು ಹೊಡಿತದೆ. ಆದ್ರೆ ಅನಂತಮೂರ್ತಿ ಅವ್ರು ಕೊಟ್ಟಂತ ಕಾಣಿಕೆ ಏನು? ಈಗ ಅವ್ರಿಗೆ ಅದೇ ಜಾನಭಾರತಿ ತಾಣ ಮಣ್ಣು ಮಾಡಿದ್ರಲ್ಲ, ಯಾವ ತರ ಮಣ್ಣು ಮಾಡಿದ್ರು? ನಾರಾಯಣಪ್ಪನಿಗೂ ಅನಂತಮೂರ್ತಿಗೆ ಏನ್ ವ್ಯತ್ಯಾಸ ಇದೆ? ಎಸ್ತರವನಿಗೆ ಏನಾರ ಮದುವೆ ಆಗಿದ್ದಕ್ಕೆ ಪಶ್ಚಾತ್ತಾಪ ಇದೆಯಾ ಅನಂತಮೂರ್ತಿ ಅವ್ರಿಗೆ? ಥ್ಯಾಂಕ್ ಯು ರಮೇಶ್ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಕೆಲವೊಂದು ವಿಚಾರದಲ್ಲಿ ತಕರಾರು ಮಾಡಿದ್ದೆ, ಆದ್ರೆ ಇವತ್ತು ಅಂತಹ ಒಬ್ಬ ಸಾಹಿತ್ಯ ನಾವು ಕಳ್ಕೊಂಡಿದ್ದೀವಿ, ದುಃಖದ ಸಂಗತಿ ಅಂತೇಳಿ ನಾಗತಿ ಹೇಳಿ ರಮೇಶ್ ಅವರು ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಅನೇಕ ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಿದ್ದಾರೆ. ಒಬ್ಬ ಹಿರಿಯ ಸಾಹಿತಿ ಇವತ್ತು ಇಲ್ಲ ಅನ್ನೋದು ಪ್ರತಿಯೊಬ್ಬ ಸಾಹಿತಿಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಕಂಬನಿ ಮಿಡಿಯುವಂತಾಗಿದೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂತಹ ಮೊದಲಿಗರು ಭೈರಪ್ಪ ಕವಿ ಹಾಗೂ ಚಿಂತಕರಾಗಿರುವಂತಹ ನಾಗತಿಹಳ್ಳಿ ರಮೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ನಾಗತಿಹಳ್ಳಿ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಹಿರಿಯ ಸಾಹಿತಿ, ಅಂತಹ ಒಬ್ಬ ಸಾಹಿತಿ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನೋದು ಒಂದು ಕಡೆ ಬೇಸರ, ನೋವು, ಮತ್ತೊಂದು ಕಡೆ ಕನ್ನಡದ ಆಸ್ತಿ. ಹೌದು ಹೌದು. ಇಂಥ ಸಂದರ್ಭದಲ್ಲಿ ನೀವು ಹೇಗೆ ನೆನಪಿಸ್ಕೊಳ್ತೀರಾ ಅವರನ್ನ? ಸರ್ ನನ್ನ ಊರಿಗೆ ಬಹಳ ಹತ್ರ ಸಂತೇಶ್ವರ. ತುಂಬಾ ಕಡು ಕಷ್ಟಗಳ ಬೆಂಕಿನಲ್ಲಿ ಸುಖದ ಜಲವನ್ನ ಕಂಡುಕೊಂಡವರು ಎಸ್ ಎಲ್ ಭೈರಪ್ಪರು. ಬಹಳಷ್ಟು ಎಲ್ಲಾ ಪ್ರಕಾರದಲ್ಲಿ ತತ್ವ, ಮೀಮಾಂಸೆ ಎಲ್ಲ ಇದ್ರಲ್ಲೂ ಬಹಳಷ್ಟು ತಿಳ್ಕೊಂಡವರು. ನಾನು ಆರಂಭದಲ್ಲಿ ಅವರನ್ನು ಓದ್ತಲೇ ನನ್ನ ಬದುಕನ್ನ ಅರಳಿಸ್ಕೊಂಡನು ಸಹ. ಸತ್ಯ ಅದು. ಈ ಒಂದು ಸ್ಕೇಲ್ ಅಂತ ಬರುತ್ತದೆ, ಮಹಾಭಾರತದ ಒಂದು ಸ್ಕೇಲ್ ಅಂತ, ಯಾರ್ಯಾರು ಬರೀತಾರಲ್ಲ ಅಂತ. ಅದರಲ್ಲಿ ತುಂಬಾ ನಮ್ಮನ್ನ ಒಳಗಡೆಗೆ ಜೀವಂತವಾಗಿ ಇರುವಂತದ್ದು ಒಂದು ಗುಣ ಅಂತ ಹೇಳ್ತೀವಲ್ಲ, ಅದು ಎಸ್ ಎಲ್ ಭೈರಪ್ಪರೇನೆ. ಅವ್ರದ್ದು ಬಿತ್ತಿಯಿಂದ ಹಿಡಿದು ಅದು ಬಿತ್ತಿ ಓದಿರುವ ನಮ್ಮ ಬದುಕಿನಲ್ಲಿ ನಾವ್ ಇನ್ನೂ ಏನೋ ಕಟ್ತೀವಿ ಅಂತ ಅನ್ನಿಸ್ತೀವಿ. ಅವ್ರದ್ದು ಯಾವುದೇ ತಾಳಿ, ನಾಯನೇರಳು ಯಾವುದೇ ಅಲ್ಲಿ ಪರ್ವತಾಳಿ, ಅದು ಬೇರೆ ಬೇರೆ ತರದ್ರೆ. ಮತ್ತೆ ಎರಡನೇದಾಗಿ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ತುಂಬಾ ಜನನ್ನ ಸಾಕಿದಂತ ಮನುಷ್ಯ. ನಾನು ಈ ಮಾತನ್ನ ತುಂಬಾ ಒತ್ತಿ ಹೇಳ್ತೀನಿ. ನಾನು ಎಡಪಂಥಿನೂ ಅಲ್ಲ, ಬಲಪಂಥಿನೂ ಅಲ್ಲ. ನಾನು ಜೀವನ ಪಂಥಿ. ನಾನು ಎಡನೂ ಅಲ್ಲ, ಬಲನೂ ಅಲ್ಲ. ಒಂದು ಬದುಕನ್ನ ಒಂದು ಸಮನ್ವಯ ದೃಷ್ಟಿಯಿಂದ ಕಂಡುಕೊಳ್ಳಕ್ ಹೋದಾಗ ಭೈರಪ್ಪನವರು ಬದುಕಿನಲ್ಲಿ ಬಹಳಷ್ಟು ಜನನ್ನ ಸಾಕಿದ್ದಾರೆ. ಎಲ್ಲೂ ಹೆಸರನ್ನ ಹೇಳ್ಕೊಳ್ದೇನೆ. ನನಗೆ ಆ ಗುಣ ಬಹಳ ಇಷ್ಟ. ಅಂದ್ರೆ ನಮ್ಮಲ್ಲಿ ಇಲ್ಲಿ ತುಂಬಾ ನಾನು ಪ್ರೋಗ್ರೆಸಿವ್ ಹಂಗೆ ಹಿಂಗೆ ಅಂತ ಅನ್ಕೊಂಡು ಎಲ್ಲಾನು ಹೆಂಗೆ ಅಂತಂದ್ರೆ ಸಾಂಕ್ರಾಮಿಕ ರೋಗದ ತರ ಬದುಕ್ತಾ ಇದಾರೆ ಕೆಲವರು ಸಾಹಿತ್ಯಗಳು. ನಾನು ಅದ್ಯಾರು ಹೇಳ, ನನಗೆ ದಯಮಾಡಿ ತಪ್ಪು ತಿಳ್ಕೊಬೇಡಿ ಸರ್. ಕನ್ನಡದಲ್ಲಿ ಏನಾದ್ರು ನನಗೆ ಜ್ಞಾನಪೀಠ ಅಂತ ನನಗೆ ಕಾಣಿಸೋದು ಬರೀ 3 ಕುವೆಂಪು, ಬೇಂದ್ರೆ ಮತ್ತು ಶಿವರಾಮ್ ಕಾರಂತರು. ಸಿಕ್ಕಿದವೆಲ್ಲ ನನಗೆ ಕ್ವಶನಬಲ್ ಅಂಡ್ ಡೌಟಬಲ್. ಐ ಆಮ್ ಸಾರಿ ಟು ಸೇ ದಿಸ್. ಯಾಕೆಂದ್ರೆ ನಾನು ಯಾಕೆ ಅಂತ ಕೇಳ್ಬೋದಾ ರಮೇಶ್ ಅವರೇ? ಸರ್ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಯಾವ್ದು ಅಂತಂದ್ರೆ ಎಲ್ಲಾನು ಏನಂತಂದ್ರೆ ಒಂದು ಸಾಂಕ್ರಾಮಿಕ ರೋಗ. ಇಲ್ಲಿ ಯಾರು ಬದುಕನ್ನ ಕುರಿತು ಯಾರು ಸರ್, ಎಲ್ಲ ಧರ್ಮಕ್ಕಿಂತ ಕಾವ್ಯ ದೊಡ್ಡದು, ಕಾವ್ಯಕ್ಕಿಂತ ಬದುಕು ದೊಡ್ಡದು. ನಾವು ಬದುಕನ್ನ ಪ್ರೀತಿಸ್ತಾ ಇರ್ತೀವಿ. ಇಲ್ಲೆಲ್ಲ ಹೆಂಗೆ ಅಂತಂದ್ರೆ ನನಗೋಸ್ಕರ ನೀನಿದ್ಯಾ, ನಿನಗೋಸ್ಕರ ನಾನಿದ್ಯಾ ಅಂತ ಹಿಂಗೆ ಅನ್ಕೊಂಡು ಹೋಗ್ತಾರೆ. ನನಗೆ ತುಂಬಾ ನೋವಾಗಿದೆ, ವ್ಯಥೆ ಆಗಿದೆ.
ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಎಡಪಂಥಿನೂ ಅಲ್ಲ ಬಲಪಂಥಿನೂ ಅಲ್ಲ, ಜೀವನ ಪಂಥಿಯಾಗಿ. ಈಗ ಪ್ರಗತಿ ಪರರು ಅನ್ಕೊಂಡು ಮಾಡ್ತಾ ಇರೋದೇನು? ಏನ್ ಮಾಡ್ತಾ ಇದ್ದಾರೆ? ಏನೇನ್ ಮಾಡ್ತಾರೆ? ನಮ್ಮ ಕಣ್ಣೆದುರುಗಳು ಎಷ್ಟೆಲ್ಲ ಅಲ್ಲೋಲ ಕಲ್ಲೋಲಗಳು ನಡೀತಾ ಇವೆ. ಎಂತರ ಬರೀ ಅಸಹ್ಯ ಅನ್ನಂಗಿಲ್ಲ, ಸಾಂಕ್ರಾಮಿಕ ರೋಗ ಅನ್ನಂಗಾಗಿದೆಯಲ್ಲ, ಸಾಂಕ್ರಾಮಿಕ ರೋಗ ಅನ್ನಕ್ಕೆ ಇವತ್ತಲ್ಲಿ ದುಃಖ ಆಗ್ತಿದೆ ಸರ್. ನಮ್ಮೂರಲ್ಲಿ ನಮ್ಮ ರಮೇಶ ತುಂಬಾ ಚೆನ್ನಾಗಿದ್ದ, ಈ ಹಲ್ಕಡ್ ಸಾಹಿತಿಗಳು ಸವಾಸ ಮಾಡ್ಬಿಟ್ಟು ಸಾಯಂಗಾಗವನೆ ಅಂತ ಹೇಳ್ತಾರೆ. ನನಗಿವತ್ತು ಸಾಹಿತ್ಯ ಅನ್ನೋದ್ ಕಲಿಕೆ ಅಸಹ್ಯ ಅನ್ನಿಸ್ತದೆ, ನನಗೆ ತುಂಬಾ ಅಸಹ್ಯ ಅನ್ನಿಸ್ತದೆ. ಯಾಕೆಂದ್ರೆ ನಾವು ಆತರ ಅಲ್ಲ. ಅದ್ರ ಭೈರಪ್ಪನಲ್ಲಿ ಒಂದು ಗುಣ ಏನಿತ್ತು ಅಂತಂದ್ರೆ ಸಾಕ್ತಾ ಇದ್ರು. ಅವ್ರು ತುಂಬಾ ವಿದ್ಯಾರ್ಥಿಗಳನ್ನ ಸಾಕಿದ್ದಾರೆ. ಅವ್ರ ಊರಿಗೆ ಒಂದು ಕಾಣಿಕೆ ಕೊಟ್ರಲ್ಲ, ಯಾವ ಸಾಹಿತಿ ಕೊಟ್ಟಿದ್ದಾರೆ ಆತರ ಕಾಣಿಕೆನ? ಎಲ್ಲ ಅವರು ಇವ್ರು ಹೆಂಗೆ ಅಂತಾರೆ, ಪರಿಸರ ವಾದ ಹೇಳ್ಕೊಂಡು ಇವ್ರು ಮರ ಕಡ್ದು ಮಂಚ ಮಾಡ್ಕೊಂಡು ಮನೆ ಮಾಡ್ಕೊಂಡರು. ಈ ಪ್ರಗತಿ ಪರರು ಅಂತಾರಲ್ಲ, ಏನ್ ಸರ್ ಕೊಟ್ಟಿದ್ದಾರೆ? ಯಾರು ಒಬ್ರು ಒಂದು ಸ್ವಂತಿಕೆನಲ್ಲಿ ಒಬ್ರು ಬಾಳ್ಸಿ ತೋರಿಸಿ. ನಾನು ಯಾವ್ದಕ್ಕೂ ಅಂತಲ್ಲ, ನನಗೆ ಮುಂಚೆ ನಾನು ಅಷ್ಟೇನೆ, ನಾನು ಪ್ರಗತಿ ಪರ ಅನ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಇವತ್ತು ಆಸೆ ಆಗ್ತದೆ, ಅದಲ್ಲ ಅದು ನಾನು ನಮ್ಮ ಅಲ್ವೇ ಅಲ್ಲ. ನಾವು ತುಂಬಾ ಯಾವ್ದನ್ನೇ ಅಲ್ಲಿ ಸರ್, ನಾವು ಪೂರ್ತಿ ಬದುಕನ್ನ ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊಳ್ಬೇಕು. ಯಾವ್ದು ಒಳ್ಳೇದಿದ್ದನ್ನ ಆರಿಸ್ಕೊಳ್ಬೇಕು, ಒಂದು ಒಳ್ಳೇದನ್ನ ಎತ್ಕೊಳ್ಬೇಕು, ಅದು ಇದ್ ಮಾಡ್ಬೇಕು. ಇವ್ ಮಾಡ್ತಾ ಇರೋದು ಏನ್ ಸರ್ ಇದಕ್ಕೆ? ಹೆಂಗೇನ್ ನಮ್ಗೆ ಹೆಂಗೆ ಅಂತಂದ್ರೆ ಎಷ್ಟು ಅಂತಂದ್ರೆ ಸರ್, ನನ್ಗೆ ಗೊತ್ತಿದ ಕೆರೆಗೆ ಒಂದು ಬಲೆ ಹಾಸಂತ ಜನ ನಾವಾಗಿದ್ದೀವಿ. ನೀರಿಗೆ ಹಕ್ಕಿ ಬಂದು ರೆಕ್ಕೆ ಆಗಿತ್ತೆಂಬ ದುರಾಸೆಲೆ ಗೊತ್ತಿದ ಕೆರೆಗೆ ನಾವು ಇದಾಗ್ತಾ ಇದೀವಿ. ಆಗ ನೋಡಕ್ ಹೋದಾಗ ಶಿವಪ್ಪನವರು ಕೆಲವು ವೈರುಧ್ಯಗಳು ನನಗೂ ಇದೆ, ಇಲ್ಲ ಅಂತ ಹೇಳಲ್ಲ ಸರ್. ಆರಂಭದಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಸಿದ್ದರಾಮಯ್ಯನವರು ಈ ಅನ್ನಭಾಗ್ಯ ಯೋಜನೆ ತಂದಾಗ ನಾನು ತುಂಬಾ ಆನಂದ ಪಟ್ಟೆ, ಖುಷಿ ಪಟ್ಟೆ. ಕೆಲವು ನೊಂದೋನು ಬೆಂದೋನಿಗೆ ಅಂತ ಅನ್ನಭಾಗ್ಯದ ವಿಷಯಕ್ಕೆ ಈ ಮಾತು ಒತ್ತಿ ಹೇಳ್ತಾ ಇದ್ದೀನಿ. ಆಗ ಭೈರಪ್ಪನವರು, ಕುಮ್ಮಿಯವರು ಇವರೆಲ್ಲ ವಿರೋಧಿಸಿದಾಗ ನಾನು ಭೈರಪ್ಪನವ್ರನ್ನ ವಿರೋಧಿಸಿದ್ದೆ, ಈ ಮಾತು ಸತ್ಯ. ಆದ್ರೆ ಭಾಗ್ಯಗಳ ಹೆಸರಿನಲ್ಲಿ ಇವರು ಅಧಿಕಾರ ಪಡಿಬೇಕು ಅಂತವ ಸಿದ್ದರಾಮಯ್ಯ ಹೆಂಡತಿಗೂ ಪುಣ್ಯಾತ್ಗೀತೆ, ನನ್ಗೆ 4 ತಲೆ ರಮೇಶ್ ಹೆಂಡತಿಗೂ ಬಿಟ್ಟಿ ಕರೆಂಟು, ಬಿಟ್ಟಿ ಬಸ್ಸು, ಈ ತರಂದ ಹಿಂಗ್ ಅನ್ಕೊಂಡು ಬಿಟ್ಟಿ ಅಂತ ಹೇಳ್ಕೊಂಡು ಬಿಟ್ಟಿ ಕೊಡ್ಲಿ ಸರ್. ನೊಂದೋರಿಗೆ ಕೊಡ್ಲಿ, ಬೆಂದೋರಿಗೆ ಕೊಡ್ಲಿ, ಬಸವಳದರಿಗೆ ಕೊಡಿ. ಉಳ್ಳೋರಿಗೆ ಉಣ ಬಡಿಸಿದ್ ಯಾವ ಬಗೆ ಸರ ಇದು? ಉಣ್ಣೋರಿಗೆ ಉಣ ಬಡಿಸೋದು ಯಾವ ಬಗೆ ಇದು ಕೇಳ್ತಾರೆ? ಉಣ್ಣೋರಿಗೆ ಉಣ ಬಡಿಸೋದು ನೀವು ಕೊಡಿ, ನೊಂದು ಬೆಂದು ಬಸವಳದರಿಗೆ ಕೊಡಿ. ಹಂಗಂತಂದಾಗ ಆಗ ಆ ವಿಷಯದಲ್ಲಿ ನನಗೆ ಸ್ವಲ್ಪ ತಕರಾರಿತ್ತು. ಅದನ್ನ ಅವ್ರ ಜೊತೆನೂ ಮಾತಾಡಿದ್ದೆ. ನನಗೂ ವೈಯಕ್ತಿಕ ಒಡನಾಟ ಇತ್ತು. ಮೈಸೂರಿಗೆ ಹೋದಾಗೆಲ್ಲ ಮಾಡ್ಕೊಳ್ಳಿವೆ. ಆಮೇಲೆ ನನಗೂ ತಿಳುವಳಿಕೆ ಅವರು ಕೊಟ್ಟಿದ್ದಾರೆ. ಯಾವಾಗ ನೀವು ಕಡೆಯದಾಗಿ ಅವರನ್ನ ಭೇಟಿ ಮಾಡಿದ್ದು ಸರ್? ಅವ್ರು ಹಾಸ್ಪಿಟಲೈಸ್ ಆಗೋದಕ್ಕೆ ಮುಂಚೆ 6 ತಿಂಗಳು ಮುಂಚೆ ನಾನು ಭೇಟಿ ಮಾಡಿದ್ದು ಸರ್. ಭೇಟಿ ಮಾಡಿದ್ದು ಅಂದ್ರೆ ನನಗೆ ಕೆಲವು ವಿಷಯ ತಕರಾರಿತ್ತು, ಇಲ್ಲ ಅಂತ ಹೇಳಲ್ಲ ಸರ್. ನನಗೆ ಯಾವ್ದು ಕೆಲವು ವಿಷಯದಲ್ಲಿ ಒಂದು ಇದಕ್ಕೆ ತಂದಾಗ ನಾನು ಕೆಲವು ಸಲ ಕೇಳ್ತಿದ್ದೆ, ಸರ್ ಹಂಗೇನಾರ ಟಿಪ್ಪು ಮತಾಂತ ಆಗಿದ್ರೆ ಶ್ರೀರಂಗಪಟ್ಟಣ ದೇವಸ್ಥಾನ ಉಡಾಯಿಸ್ಬೋದಾಯ್ತಲ್ವಾ, ಹಕೀಂ ನಂಜುಂಡ, ಇವನ್ನೆಲ್ಲ ಕೆಲವು ನಾನು ಪ್ರಶ್ನೆ ಕೇಳಿವೆ. ನಾನು ಕೇಳ್ತಾ ಇದ್ದಿದ್ದು. ಯಾಕೆಂದ್ರೆ ಅವನು ಯಾವ ಮಕ್ಕಳನ್ನ ಅಡ ಇಟ್ಟಿದ್ದು, ನನಗೇನೋ ಕೆಲವು ಸತ್ಯಗಳು ಅಂತ ನಾನು ನನ್ನ ಅವ್ರನ್ನೂ ಕೇಳಿವೆ. ಸರ್ ನನ್ನ ಕನ್ಫ್ಯೂಷನ್ ಮಾಡ್ಬೇಡಿ, ನನಗೆ ತಿಳಿ ತುಂಬಾ ಒಳ್ಳೆ ಗುಣ ಏನಂದ್ರೆ ಭೈರಪ್ಪನವ್ರಿಗೆ ಒಂಥರ ಮಗು ತರ ನಮ್ಗೆ ತಿಳಿಯಳಕ್ ಹೋಗೋರು. ಆಮೇಲೆ ನನ್ನ ಭಾವನೆನೂ ಒಪ್ಕೊಳ್ಳೋರು, ಅದನ್ನ ಅವ್ರ ದೊಡ್ಡ ಗುಣ. ಈಗ ಸರ್ ನಾನು ತಪ್ಪು ತಿಳ್ಕೊಬೇಡಿ, ಅನಂತಮೂರ್ತಿಯನ್ನ ವೈಯಕ್ತಿಕ ನಾವು ಈಗ ಸಂಸ್ಕಾರ ಅನಂತಮೂರ್ತಿ ಬರ್ದಿದ್ಕೂ ಅನಂತಮೂರ್ತಿ ಸಾವಿಗೂ ಏನ್ ವ್ಯತ್ಯಾಸ ಆಗಿದೆ? ಏನ್ ಕಡು ದಪ್ಪ ಹಾಕಿದ್ರು? ಅವ್ರು ಬರ್ದಿ ಸಂಸ್ಕಾರ ಇವತ್ತು ಜಗತ್ ಪ್ರಸಿದ್ಧ ಆಯ್ತಲ್ಲ. ಚಂದ್ರಿನ ಅಲಗಟ್ಟಲಿನ ಸಂಸ್ಕಾರ ಓದಿದ್ರೆ ನನಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲಕ್ಕೆ ಉದುರೋಗ್ತದೆ ಚರ್ಮ, ಆತರ ಉದುರೋಗ್ತದೆ. ಅದ್ ನಾನು ಒಳಗಡೆ ಕಿಳಿಯೋದೇ ಇಲ್ಲ. ಏನೋ ಒಂಚೂರು ಮತ್ತೆ ಮಳೆ ಹೋಯ್ತದೆ, ಏನೋ ಒಂದು ಕವಿತೆ ಸಾಲು ಹೊಡಿತದೆ. ಆದ್ರೆ ಅನಂತಮೂರ್ತಿ ಅವ್ರು ಕೊಟ್ಟಂತ ಕಾಣಿಕೆ ಏನು? ಈಗ ಅವ್ರಿಗೆ ಅದೇ ಜಾನಭಾರತಿ ತಾಣ ಮಣ್ಣು ಮಾಡಿದ್ರಲ್ಲ, ಯಾವ ತರ ಮಣ್ಣು ಮಾಡಿದ್ರು? ನಾರಾಯಣಪ್ಪನಿಗೂ ಅನಂತಮೂರ್ತಿ ಏನ್ ವ್ಯತ್ಯಾಸ ಇದೆ? ಎಷ್ಟರ ಅವನಿಗೆ ಏನಾರ ಮದುವೆ ಆಗಿದ್ದಕ್ಕೆ ಪಶ್ಚಾತ್ತಾಪ ಇದೆಯಾ ಅನಂತಮೂರ್ತಿ ಅವ್ರಿಗೆ? ಥ್ಯಾಂಕ್ ಯು ರಮೇಶ್ ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಕೆಲವೊಂದು ವಿಚಾರದಲ್ಲಿ ತಕರಾರು ಮಾಡಿದ್ದೆ, ಆದ್ರೆ ಇವತ್ತು ಅಂತಹ ಒಬ್ಬ ಸಾಹಿತ್ಯ ನಾವು ಕಳ್ಕೊಂಡಿದ್ದೀವಿ, ದುಃಖದ ಸಂಗತಿ ಅಂತೇಳಿ ನಾಗತಿಹಳ್ಳಿ ರಮೇಶ್ ಅವರು ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಅನೇಕ ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗ್ತಿದ್ದಾರೆ. ಒಬ್ಬ ಹಿರಿಯ ಸಾಹಿತಿ ಇವತ್ತು ಇಲ್ಲ ಅನ್ನೋದು ಪ್ರತಿಯೊಬ್ಬ ಸಾಹಿತಿಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಕಮ್ಮನಿ ಮಿಡಿಯುವಂತಾಗಿದೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂತಹ ಮೊದಲಿಗರು ಭೈರಪ್ಪ.